ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂತ ಅಂದರೆ ನನ್ನ ಜೊತೆ ಒಂದು ಮಾರ್ನಿಂಗ್ ಹೊಸ ಇನ್ಸಿಡೆಂಟ್ ನಡೆದಿದೆ. ಯಾಕೆ ನನ್ನ ಜೊತೆನೇ ಈ ಥರ ಆಗ್ತಿದೆ ಅಂತ ಹೇಳಿ ಗೊತ್ತಿಲ್ಲ. ಸೊ ನಿಮಗೆ ನನ್ನ ಕತೆ ಕೇಳೋ ಆಸೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಕತೆ ನಿಮ್ಮ ಜೊತೆ ಲೆಟ್ಸ್ ಸ್ಟಾರ್ಟ್. ಏನಪ್ಪ ಆಯಿತು ಅಂದರೆ ಮಾರ್ನಿಂಗ್ ಬೇಗ ಏಳುವಂಥ ಪರಿಸ್ಥಿತಿಲಿ ನಾನು ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ಹೇಳ್ಬೋದಿತ್ತು. ಬಟ್ ನಾನು ಎದ್ದಿದ್ದಿಲ್ಲ. ಸೊ ಲೇಟಾಗಿ ಎದ್ದಿದ್ದರಿಂದ ನನಗೆ ತಿಂಡಿ ಕೂಡ ಸಿಕ್ಕಿಲ್ಲ, ಮಾಡಿರೋದೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ನಾನು ಇನ್ನೇನು ಮಾಡೋದು, ಸ್ವಿಗ್ಗಿದಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಿಗ್ಗಿದಲ್ಲಿ ಆರ್ಡರ್ ಮಾಡಿದೆ. ಸ್ವಿಗ್ಗಿದಲ್ಲಿ ಆರ್ಡರ್ ಮಾಡಿ ಇವಾಗ 11 ಗಂಟೆಗೆ, ಒಂದು 10 ಗಂಟೆ ಅಷ್ಟೊತ್ತಿಗೆ ಆರ್ಡರ್ ಮಾಡಿದ್ದೆ. ಇನ್ನೇನು ಅರ್ಧ ಗಂಟೆ ಆಗ್ಬೋದು ಸ್ವಿಗ್ಗಿಯಿಂದ ಬರೋ ಹೊತ್ತಿಗೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಅಂದರೆ ಬೇರೆ ಕೆಲಸ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬೇರೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಬೇರೆ ಕೆಲಸ ಎಲ್ಲ ಮಾಡೋ ಹೊತ್ತಿಗೆ ಒಂದು ಅರ್ಧ ಗಂಟೆ ಆಯಿತು. ಇನ್ನೂ ಕೂಡ ಸ್ವಿಗ್ಗಿದವ್ನು ಬಂದಿದ್ದಿಲ್ಲ. ಹಾಗಾಗಿ ನಾನು ಒಂದ್ಸಲ ಕಾಲ್ ಮಾಡಿದೆ, ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು, ಹೇಗೆ ಬರಬೇಕು, ಯಾವ ಸ್ಟ್ರೀಟು, ಯಾವ ಮನೆ ನಂಬರು, ಯಾವ ರೋಡು, ಏನು ಅಂತ ಕಂಪ್ಲೀಟಾಗಿ ಹೇಳಿಬಿಟ್ಟು ಇಟ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಆಮೇಲೆ 1 ಅವರ್ ಆಯಿತು, ಇನ್ನೂ ಕೂಡ ಬಂದಿಲ್ಲ. ಆಮೇಲೆ 1.5 ಅವರ್ ಆಯಿತು, ಇನ್ನೂ ಕೂಡ ಬಂದಿಲ್ಲ. ಆಮೇಲೆ 2 ಅವರ್ ಆಯಿತು. 2 ಅವರಿಗೆ ತೋರಿಸ್ತಿದೆ ಆಲ್ರೆಡಿ ಡೆಲಿವರ್ಡ್ ಅಂತ ಅಂದ್ಬಿಟ್ಟು. ಆಲ್ರೆಡಿ ಡೆಲಿವರ್ಡ್, ಹೌ ಇಟ್ ಪಾಸಿಬಲ್? ನನಗೆ ಒಂದ್ಸಲ ಶಾಕ್ ಆಯಿತು. ನನಗಿನ್ನು ಇದು ತಿಂಡಿನೇ ಸಿಕ್ಕಿಲ್ಲ, ಇವ್ರು ಆಲ್ರೆಡಿ ಡೆಲಿವರ್ ಅಂತ ತೋರಿಸ್ತಿದ್ದಾರಲ್ಲ, ಏನದು ಬೇರೆ ಕಡೆ ಎಲ್ಲರೂ ಮಿಸ್ ಆಗಿ ಹೋಗಿ ಕೆಳಗಡೆ ಎಲ್ಲರೂ ಇಟ್ಬಿಟ್ರಾ ಅಂತ ಅಂದ್ಬಿಟ್ಟು ಕೆಳಗಡೆ ಹೋಗಿ ಒಂದ್ಸಲ ನೋಡ್ಕೊಬಂದೆ. ಅಲ್ಲಿ ಕೂಡ ಇರಲಿಲ್ಲ, ರೂಮಿಗೆ ಕೂಡ ತಂದುಕೊಟ್ಟಿಲ್ಲ. ಏನಿದು ಅಂತ ಆಶ್ಚರ್ಯ ಆಯಿತು. ಮತ್ತೆ ಡೆಲಿವರಿ ಪರ್ಸನಿಗೆ ಕಾಲ್ ಮಾಡಿದಾಗ, ಇಲ್ಲ ಮಿಸ್ ಆಗಿ ಕ್ಲಿಕ್ ಆಗಿಬಿಟ್ಟಿದೆ, ನಾನು ಡೆಲಿವರಿ ಮಾಡಿದ್ದು ಇನ್ನೂ ಇದೆ, ನಾನು ಬರ್ತಿದ್ದೀನಿ ಅಂತ ಅಂದರು. ಇನ್ನೂ ಆಗಿಲ್ಲದೆ ಅದು ಹೆಂಗೆ ಸುಮ್ಮನೆ ಕ್ಲಿಕ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಫುಲ್ ವೆಯ್ಟ್ ಮಾಡಿದ್ರೆ ಇನ್ನೂ 2.5 3 ಅವರ್ಸ್ ಆದರೂ ಇನ್ನೂ ಬಂದಿಲ್ಲ. ಇವಾಗ ನನಗೂ ಎಷ್ಟಂತ ಪೇಷನ್ಸ್ ಇರುತ್ತೆ ಹೇಳಿ, ಮಾರ್ನಿಂಗಿಂದ ಉಪವಾಸ ಇದ್ಬಿಟ್ಟು ಕಾಯ್ತಾ ಇರೋಳಿಗೆ ಇನ್ನು ಎಷ್ಟು ಅಂತ ವೆಯ್ಟ್ ಮಾಡೋಕ್ಕಾಗತ್ತೆ. ಸಾಕಾಗ್ಬಿಟ್ಟಿತ್ತು, ಫುಲ್ಲು ಸ್ಟ್ರೆಸ್ ಮತ್ತು ತುಂಬಾ ಎನರ್ಜಿ ಲೋ ಆಗಿಬಿಟ್ಟಿತ್ತು. ಏನು ಮಾಡೋದು ಅಂದರೆ ಇವಾಗ ಆಲ್ರೆಡಿ 1 ಅವರ್ ಅಥವಾ ಹಾಫ್ ಆನ್ ಅವರಲ್ಲಿ ತಂದ್ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಏನಾದರೂ ಹೇಳಿದರೆ ಸ್ವಿಗ್ಗಿದವರು, ನಾನು ಆಲ್ರೆಡಿ ಇವಾಗ ಏನಾದ್ರು ಆಲ್ಟರ್ನೇಟಿವ್ ಮೆಥಡ್ನ ನೋಡ್ತಿದ್ದೆ. ಬಟ್ ಅದು ಆಗೇ ಇಲ್ಲ, ಬೇರೆ ಥರನೇ ಆಗಿಬಿಟ್ಟಿತ್ತು. ಸೊ ನನಗೆ ತುಂಬಾ ಸ್ಟ್ರೆಸ್ ಆಯಿತು. ಸೊ ನಾ ಏನು ಮಾಡಿದೆ ಅಂತಂದರೆ ಇವಾಗ ಕಸ್ಟಮರ್ ಇದಕ್ಕೆ ಫೋನ್ ಮಾಡಿ ಹೇಳಿದೆ, ಹೀಗಾಗ್ತಿದೆ, ನಿಮ್ಮ ಪರ್ಸನ್ ಇನ್ನೂ ಬಂದಿಲ್ಲ, ನನಗೆ ಹೊಟ್ಟೆ ಹಸಿತಿದೆ ಆಲ್ರೆಡಿ, ಆಮೇಲೆ ನನಗೆ ಫೀವರ್ ಕೂಡ ಇದೆ, ಮತ್ತು ನಾನು ಟ್ಯಾಬ್ಲೆಟು ತೊಗೋಬೇಕಿತ್ತು, ಹೆಂಗೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಇನ್ನೂ ತಗೊಂಡೇ ಇದ್ದಿಲ್ವಲ್ಲ ನಾನು. ಅದಕ್ಕೆ ನಾನು ಆಲ್ರೆಡಿ ಅವರಿಗೆ ಹೇಳಿದೆ, ಹಿಂಗೆ ಆಲ್ರೆಡಿ ನಾನು ಸ್ಟ್ರೆಸ್ ಆಗ್ತಿದೆ, ಟ್ಯಾಬ್ಲೆಟು ತೊಗೊಂಡಿಲ್ಲ, ತುಂಬಾ ಸುಸ್ತಾಗ್ತಿದೆ, ನೀವು ಮುಂಚೆನೇ ಹಿಂಗೆ ಹೇಳಿದರೆ ನಾನು ಆಲ್ಟರ್ನೇಟಿವ್ ಮೆಥಡ್ ಏನಾದ್ರು ಮಾಡ್ತಿದ್ದೆ. ನಿಮ್ಮ ಪರ್ಸನಿಗೆ ಆಲ್ರೆಡಿ ಸ್ಟ್ರೀಟ್ ನೇಮು, ಬಿಲ್ಡಿಂಗ್ ನೇಮು, ರೂಮ್ ನೇಮು ಎಲ್ಲನೂ, ರೂಮ್ ನಂಬರ್ ಕೂಡ ಹೇಳಿ ಎಲ್ಲ ಮಾಡಾದ್ಮೇಲೂ ಕೂಡ ಇನ್ನೂ ಕೂಡ ಬಂದಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ ಹೇಳಿ. ಇವಾಗ ಮುಂಚೆನೇ ಆಲ್ರೆಡಿ 1 ಅವರ್ಗಿಂತ ಮುಂಚೆನೇ ಏನಾದ್ರು ಆಲ್ಟರ್ನೇಟ್ ನೋಡ್ಕೊಳ್ಳಿ, ಕೆನಾಟ್ ಡೆಲಿವರ್ಡ್ ಅಂತ ಹೇಳಿ ಹಿಂಗೇನಾದರೂ ಹಾಕಿದ್ರೆ ನಾವು ಆಲ್ಟರ್ನೇಟಿವ್ ಮೆಥಡ್ ನೋಡ್ಕೊತಿದ್ವಿ. ಇಲ್ಲಾಂದರೆ ಕ್ಯಾನ್ಸಲ್ ಆದರೂ ಮಾಡ್ಬೋದಿತ್ತು. ಈ ರೀತಿ ಮಾಡಿದರೆ ಇವಾಗ ಬೆಳಗ್ಗೆ ಮಾಡಿದ ತಿಂಡಿ ಮಧ್ಯಾಹ್ನ ಸಿಗತ್ತೆ ಅಂದರೆ ಆರ್ಡರ್ ಮಾಡಿ ಆದರೂ ಏನು ಪ್ರಯೋಜನ? ಆಮೇಲೆ ನಾವು ಬೇಕಾದರೆ ಇವಾಗ ಮಾರ್ನಿಂಗ್ ಅಂತ ಮಾಡಿರೋದನ್ನ ಮಧ್ಯಾಹ್ನ ಊಟದ ಟೈಮಿಗೆ ಕೊಟ್ಟರೆ ಟ್ಯಾಬ್ಲೆಟ್ ಆದರೂ ಹೇಗೆ ತೊಗೊಳೋದು ಫೀವರ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಫುಲ್ಲು ಅಂದರೆ ಸ್ಟ್ರೆಸ್ ಆಗುತ್ತಾ ಇಲ್ವಾ? 3 ಅವರ್ಸ್ ಒಂದು ಪರ್ಸನ್ ವೆಯ್ಟ್ ಮಾಡ್ತಾನೆ ಅಂದರೆ ಯಾರಿಗಾದರೂ ಆಗೇ ಆಗುತ್ತೆ ಅಲ್ವಾ? ಹಾಗೆ ನನಗೆ ಆಗಿದ್ದು. ಆಮೇಲೆ ಏನು ಮಾಡೋದು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಫುಲ್ಲು 2 ಅವರ್ಸ್ ಫುಲ್ಲು ಜಗಳ ಆಡ್ಬಿಟ್ಟೆ ನಾನು ಅವ್ರ ಜೊತೆ. ಹಿಂಗೆಲ್ಲ ಆಗಿದೆಯಲ್ಲ, ಸೊ ಯಾರು ತಾನೇ ಸುಮ್ಮನಿರ್ತಾರೆ ಹೇಳಿ, ಹಿಂಗಾಯಿತು ಹಿಂಗೆ. ಮತ್ತು ನನಗೆ ಈಗ ಎನರ್ಜಿನೂ ಇಲ್ಲ, ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ನೀವು ಮುಂಚೆನೇ ಹೇಳಿದರೆ ಬೇರೆ ಮೆಥಡಾದ್ರು ಯೂಸ್ ಮಾಡ್ಕೊತಿದ್ದೆ, ಅಂದರೆ ಬೇರೆದೇನಾದರೂ ನಾನು ಆಲ್ಟರ್ನೇಟಿವ್ ಮೆಥಡ್ ಯೂಸ್ ಮಾಡ್ತಿದ್ದೆ. ನೀವು ಈ ರೀತಿ ಮಾಡಿದ್ದೀರಲ್ಲ, ಏನು ಮಾಡೋಕ್ಕಾಗತ್ತೆ ಇವಾಗ? ನನಗೆ ಏನಾದ್ರು ಸೊಲ್ಯೂಷನ್ ಕೊಡಿ ಅಂತ ಅಂದ್ಬಿಟ್ಟು ಫುಲ್ಲು
ಮಾತಾಡಿದ್ದಕ್ಕೆ ಅವರು ನನಗೆ ಏನಂತ ಅಂದರು ಅಂದರೆ, ಸರಿ ನಿಮ್ಮದು ಆರ್ಡರ್ ಎಷ್ಟು ಅಮೌಂಟ್ ಇದೆ ಅಂತ ಅಂದ್ಬಿಟ್ಟು ಕೇಳಿದರು. ನಾನು 200ಕ್ಕಿಂತ ಬಿಲೋನೇ ಆರ್ಡರ್ ಮಾಡಿದ್ದೆ. ಬರೀ ಒಂದು ದೋಸೆ ಆರ್ಡರ್ ಮಾಡಿದ್ರಿಂದ ನಂದು 120 ಆಗಿತ್ತು ಅಷ್ಟೇ. ಸೊ ಹಾಗಾಗಿ ಅವ್ರು ಏನು ಮಾಡಿದರು, 100 ರುಪೀಸ್ಗಿಂತ ಮುಂಚೆನೇ, ಅಂದರೆ 100ಕ್ಕಿಂತ ಬಿಲೋ ಇದೆ ಅಲ್ಲ, ಸೊ ನಾನು ರೀಫಂಡ್ ಮಾಡ್ತೀನಿ ನಿಮಗೆ ಅಮೌಂಟು, 200 ಆದರೆ ಕೂಪನ್ ಕೊಡ್ತೀನಿ ಅಂತ ಅಂದರು. ಆಯಿತು ಅಂತ ಅಂದ್ಬಿಟ್ಟು ನಾನು ಒಪ್ಕೊಂಡೆ. 200ಕ್ಕಿಂತ ಬಿಲೋ ಇದ್ದಿದ್ದರಿಂದ ನನಗೆ ರೀಫಂಡ್ ಆಯಿತು. ಸೊ ನನಗೆ 3 ಅವರ್ ಆದಮೇಲೆ ಡೆಲಿವರಿ ಆಯಿತು. ಬಟ್ ಅಟ್ ಎ ಟೈಮ್ ಆ ಕಡೆಯಿಂದ ತಪ್ಪಾಗಿದ್ದರಿಂದ ನನಗೆ ರೀಫಂಡ್ ಕೂಡ ಸಿಕ್ತು. ಈ ರೀತಿ ಸೊಲ್ಯೂಷನ್ ಮಾಡಿಕೊಟ್ರು. ನನಗೆ ತುಂಬಾ ಖುಷಿ ಆಯಿತು ಒಂದು ಲೆಕ್ಕದಲ್ಲಿ. ಹಾಗೆ ನನಗೆ ತುಂಬಾ ಬೇಜಾರು ಇತ್ತು, ಯಾಕಂದರೆ ಆ ಟೈಮಲ್ಲಿ ನನಗೆ ಫುಡ್ ಬಂದಿರಲಿಲ್ಲ. ಸೊ ಅವರು ನನಗೆ ಈ ರೀತಿ ಬೆನಿಫಿಷಿಯಲ್ ಆಗಿ ನನಗೆ ಹೆಲ್ಪ್ ಮಾಡಿದರು. ಹಾಗೆ ಫೀಡ್ಬ್ಯಾಕ್ ಕೂಡ ಕೇಳಿದರು, ಹೇಗೆ ಕೊಡಿ, ನಾನು ಹಿಂಗೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ತುಂಬಾ ಖುಷಿ ಆಯಿತು ಆ ವಿಚಾರದಲ್ಲಿ. ಹೇಗಿತ್ತು ನನ್ನ ಸ್ಟೋರಿ? ಮತ್ತೆ ಭೇಟಿಯಾಗೋಣ. ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನನ್ನ ಥರ ಸ್ವಿಗ್ಗಿದಲ್ಲಿ ಅಥವಾ ಝೊಮ್ಯಾಟೋದಲ್ಲಿ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಶೇರ್ ಮಾಡ್ಕೊಳ್ಳಿ. ಬಾಯ್, ಮತ್ತೆ ಭೇಟಿಯಾಗೋಣ.